ನನ್ನ ಹೆಸರು ಮಾದೇವ ಅಂತ ಹಾರೋಳಿ. ಯಾವ ರೀತಿ ಜೋತ್ ಬಿದ್ದಿದೆ ನೋಡಿ ಆಲ್ದ ಮರದ. ನೋಡ್ರಪ್ಪ ದೊಡ್ಡ ಮರ್ಲೋಡಿ ಕ್ರಾಸ್ ಇದೆ ಕಣ್ರಪ್ಪ. ದೊಡ್ಡ ಮರ್ಲೋಡಿ ಫೇಮಸ್ ದೊಡ್ಡ ಮರ್ಲೋಡಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ರಾ? ನನ್ನ ಹೆಸರು ಮಾದೇವ ಅಂತ. ಇದೇ ನೀವು ನೋಡ್ತಾ ಇದ್ದೀರಾ, ಇದೇ ನೋಡಿ ಹಾರೋಳಿ ತಾಲೂಕ್ ಕನಕಪುರ ರೋಡ್ನಲ್ಲಿ ಬರುವಂತಹ ಹಾರೋಳಿ ಇಂಡಸ್ಟ್ರಿಯಲ್ ಏರಿಯಾ ಹಾರೋಳಿ ಅಂತ. ಮೊದಲು ಇದು ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಈ ಹಾರೋಳಿ ತಾಲೂಕ್ ಆದಮೇಲಿಂದ ಫುಲ್ ಇಂಪ್ರೂವ್ಮೆಂಟ್ ಆಗ್ಬಿಡ್ತು. ಇಲ್ಲೇ ಪಕ್ಕದಲ್ಲಿ ಒಂದು ಮೈಸೂರು ಬೆಂಗಳೂರು ಹೈವೇ ಬೇರೆ ಆಗ್ಬಿಡ್ತಲ್ಲ, ಅದರಿಂದ ಕೂಡ ಇದು ಈ ಒಂದು ಕನಕಪುರ ರೋಡಲ್ಲಿ ಬರುವಂತಹ ಎಷ್ಟೋ ಊರುಗಳು ಸಿಟಿ ಆಗೋದು. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಹೀಗೆ ನೆಂಟರ ಮನೆಗೆ ಹೋಗಿ ಬರೋಣ ಅಂದ್ಬಿಟ್ಟು ಹಬ್ಬ ಇರೋದ್ರಿಂದ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಇದೇ ಹಾರೋಳಿ ಸರ್ಕಲ್. ಇದು ಕನಕಪುರ ರೋಡ್ ಹಾರೋಳಿ ಇದು ಮರ್ಲೋಡಿ ರೂಟಿಂದ ನಾವು ಹೋಗಬೇಕು. ನೋಡ್ತಾ ಇದ್ದೀರಾ ಹಾರೋಳಿ. ಈಗ ಟೈಮ್ ಬಂದು 4:45 5 ಗಂಟೆ ಆಯ್ತಾ ಬತ್ತು. ಇಲ್ಲೇ ಒಂದು 30-35 ಕಿಲೋಮೀಟರ್ ದೂರ ಇರುವಂತಹ ಇವು ಕಾಡಕೆಂಬತ್ತಳಿ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಕಾಡಕೆಂಬತ್ತಳಿ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಬಿಸಿಲು 5 ಗಂಟೆ ಆಗಿದ್ರು ಕೂಡ ಬಿಸಿಲು ಯಾವ ರೀತಿ ಹೊಡಿತಾ ಇದೆ ನೋಡ್ತಾ ಇದ್ದೀರಾ. ನೆನ್ನೆಂದು ಸಿಕ್ಕಾಪಟ್ಟೆ ಮಳೆ ಹೋಯ್ದುಬಿಡ್ತು. ನೆನ್ನೆ ಸಾಯಂಕಾಲದಿಂದ ರಾತ್ರಿ ಎಲ್ಲ ಏನು ಮಳೆ ಅಂದರೆ ಮಳೆ. ಹೀಗೆ ಹಾರೋಳಿಯಿಂದ ಬಿಡ್ತಾ ಹಾಗೆ ಮರ್ಲೋಡಿ ರೋಡಲ್ಲಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ಆ ಕಡೆ ಈ ಕಡೆ ಗ್ರೀನ್ ಹೌಸ್ಗಳನ್ನ ನಾವು ನೋಡ್ಬೋದು. ಎಲ್ಲ ಗ್ರೀನ್ ಹೌಸ್ಗಳಲ್ಲಿ ಸಸ್ಯಗಳನ್ನ ಬೆಳೀತಾರೆ. ನೋಡ್ತಿದ್ದೀರಾ, ರಾಗಿ ಹೊಲ, ಸತೀಶ್ ಬಿರಿಯಾನಿ. ನಾವು ಈ ಮರ್ಲೋಡಿ ರೋಡ್ನಲ್ಲಿ ಹೋಗೋವಾಗಂತೂ ಫುಲ್ ಮರ್ಲೋಡಿ ರೋಡಲ್ಲಿ ಅಲ್ಲಲ್ಲೇ ಒಂದು ದೊಡ್ಡ ಆಲ್ಮರಗಳು ಈ ರೋಡ್ ಪಕ್ಕದಲ್ಲೇ ಇರೋದನ್ನ ನಾವು ನೋಡ್ಬೋದು. ಏನಕ್ಕೆ ರೋಡ್ ಪಕ್ಕದಲ್ಲಿ ಏನಕ್ಕೋ ಪೈಪ್ಗಳನ್ನ ಬೇರೆ ತಂದು ಮಡಗವ್ರೆ. ಏನಕ್ಕೆ ಪೈಪ್ನ ಮಡಗವ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಏನಂತಾರೆ ಪೈಪ್ ಅನ್ನೋದು, ಏನು ಪೈಪ್ ಹಾಕ್ತಾವ್ರೆ ಅನ್ನೋದು ಗೊತ್ತಿಲ್ಲ. ಇದೇ ನೋಡಿ ಮರ್ಲೋಡಿ ಟು ರಾಮನಗರ ಬಸ್, ರಾಮನಗರ ಟು ಮರ್ಲೋಡಿ ಬಸ್ ಹೆಂಗನ ತಿಳ್ಕೊಬೋದು. ಇದೇ ನೋಡಿ ನೇರಳೆ ಮರ ದೊಡ್ಡಿ. ಹಾರೋಳಿ ಬಿಟ್ಟಾದ್ಮೇಲೆ ಈ ಮರ್ಲೋಡಿ ರೋಡಲ್ಲಿ ಸಿಗೋದೇ ಒಂದು ನೇರಳೆ ಮರ ದೊಡ್ಡಿ ಅಂತ. ಈ ದೊಡ್ಡಿ ಆದಮೇಲೆ ಕರಿಕಲ್ ದೊಡ್ಡಿ ಅನ್ನೋದು ಸಿಗ್ತದೆ. ಅದು 5 ಗಂಟೆ ಬಸ್ ಹೋಗ್ತಾ ಇದೆ KSRTC ಮರ್ಲೋಡಿಗೆ. ನೋಡಿ, ಓಹೋ ಏನಪ್ಪ ಇದು ಜಲ್ಲಿ ರಾಶಿ. ಮೋಸ್ಟ್ಲಿ ಮರ್ಲೋಡಿ ರೋಡ್ನೂ ಹೊಸ್ದಾಗಿ ರೆಡಿ ಮಾಡ್ತಾರೆ ಅನ್ನಿಸ್ತದೆ ಅಲ್ವೇ ಬ್ರಹ್ಮ? ಈ ಕಡೆ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಸರ್ಕಾರಿ ಪಾಲಿಟೆಕ್ನಿಕ್ ಹಾರೋಹಳ್ಳಿ ಅಂದರೆ ITI ಮತ್ತು ಡಿಪ್ಲೊಮಾ ಮಾಡೋ ಕಾಲೇಜ್ಗಳು ಇವು, ಗೌರ್ಮೆಂಟ್ ಕಾಲೇಜ್ಗಳು. ಏನು ಗುಂಡಿ. ಮರ್ಲೋಡಿ ರೋಡು ಮೊದಲು ಚೆನ್ನಾಗಿತ್ತು, ಈಗೂ ಕೂಡ ಚೆನ್ನಾಗಿದೆ. ಆದರೆ ಅಲ್ಲಲ್ಲೇ ಸ್ವಲ್ಪ ರೋಡೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ, ಕಿತ್ತೋಗಿದೆ. ಏನು ಹೂವಪ್ಪ ಇದು, ಹಿಂಗೆ ಕಾಣ್ತದೆ, ಮರದಲ್ಲೇ ಹೂವು ಬಿಟ್ಬಿಟ್ಟಿದೆ. ವಾವ್ ಏನು ಮರ ರೋಡಲ್ಲಿ, ಆ ಕಡೆ ಈ ಕಡೆ ಮರಗಳು. ಹಾಗೆ ಸನ್ಸೆಟ್ ಆಗ್ತಾ ಇರುವ ಸಮಯದಲ್ಲಿ ಈ ಒಂದು ಮರ್ಲೋಡಿ ರೋಡಲ್ಲಿ ಹೋಗ್ತಾ ಇರೋದಕ್ಕೂ ಈ ಸನ್ಸೆಟ್ ಆಗ್ತಾ ಇರುವಂಥ ಈ ಒಂದು ಸಮಯದಲ್ಲಿ ಒಳ್ಳೆ ಸೂಪರಾಗಿ ಸಖತ್ತಾಗಿ ಈ ಒಂದು ವೈಬು ವಾತಾವರಣ ಸೂಪರಾಗಿ ಕಾಣ್ತದೆ. ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಬೈಕ್ ರೈಡ್ ಮಾಡ್ಬೋದು. ಇಷ್ಟೊತ್ತ ಸಂಜೆಯ ತಂಪಲ್ಲಿ ಬೈಕನ್ನು ರೈಡ್ ಮಾಡಿಕೊಂಡು ಮರ್ಲೋಡಿ ರೋಡಲ್ಲಿ ಹೋಗೋ ಚಂದನೇ ಬೇರೆ. ಯಾವುದಪ್ಪ ಲಾರಿ ಇದು, ಈ ಪಾಟಿ ಲೈಟ್ ಆಗ ಬರ್ತಾ ಇದೆ. ಆಗಲೇ ನಾನು ಹೇಳೋದಂಗೆ ನೋಡ್ತಾ ಇರ್ಬೋದು, ಅಲ್ಲಲ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿದೆ ರೋಡು. ಇಲ್ಲಿ ಅರ್ಧ ಗಂಟೆಗೂ ಈ ಮರ್ಲೋಡಿ ರಾಮನಗರಕ್ಕೆ ಬಸ್ಗಳು ಅಂತೂ ಬರವೇ ಇಲ್ಲ. ಆಲ್ದ ಮರ ನೋಡ್ರಿ, ಆಲ್ದ ಮರಗಳು ಯಾವ ಥರ ಇದೆ ಅಂತ. ಓಹೋ ಸುಮಾರು ಹಳೆ ಆಲ್ದ ಮರಗಳಿವು. ಯಾವ ರೀತಿ ಜೋತ್ ಬಿದ್ದಿದೆ ನೋಡಿ ಆಲ್ದ ಮರದ. ಇದನ್ನೇನಂತಾರೋ ನಮ್ಗೆ ಗೊತ್ತಿಲ್ಲ. ಆಲ್ದ ಮರದ ಬೇರುಗಳು ಇವು, ರೋಡಿಗೆ ಬಾಗಿ ನಿಂತಿರುವ ಆಲ್ದ ಮರಗಳು, ಮರ ಕೊಂಬೆಗಳು ಇವು. ಯಾವ ಕತ್ತಿಕಾಯಿ, ಇದು ನೇರಳೆ ಮರ ಥರ ಈ ರೋಡಲ್ಲಿ ರೈಟ್ ಹಾರೋಳಿಂದ ಮರ್ಲೋಡಿವರೆಗೂ ಸೂಪರಾಗಿ ರೋಡು ಚೆನ್ನಾಗಿದೆ. ಅಲ್ಲಲ್ಲೇ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದ್ಬಿಟ್ರೆ ಈ ಮರಗಳು, ಈ ನೇಚರ್ ಸೂಪರಾಗಿದೆ ಬರೋಕ್ಕೆ. ಇದೇನು ನೋಡ್ರಪ್ಪ ಚಿಕ್ಕ ಮರ್ಲೋಡಿ ಯಾವುದು, ದೊಡ್ಡ ಮರ್ಲೋಡಿ ಯಾವುದು ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ ಹೇಳ್ದಾಗ. ಚಿಕ್ಕ ಮರ್ಲೋಡಿ, ದೊಡ್ಡ ಮರ್ಲೋಡಿ ಅಂತ ಹೆಸರು ಕೇಳ್ತಾರಲ್ಲ, ಕೇಳಿರ್ತಾರೆ ಹೆಸರು ಅಮ್ಮ ಗೊತ್ತಕ್ಕಲು. ಆದರೆ ಇಲ್ಲಿ ಬಂದಾಗ
ಕನ್ಫ್ಯೂಸ್ ಆಗಿಬಿಡ್ತಾರೆ. ಇವಾಗ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಣ. ಇದೇನಿದೆ, ಇದು ಚಿಕ್ಕಮರಳವಾಡಿ ಕ್ರಾಸ್. ಚಿಕ್ಕಮರಳವಾಡಿ ಅಲ್ಲೊಂದು ಬ್ರಿಡ್ಜ್ ಕಾಣ್ತಿದೆ, ಆ ಬ್ರಿಡ್ಜಿಂದ ಆ ಕಡೆ ದೊಡ್ಡ ಮರಳವಾಡಿ, ಆ ಬ್ರಿಡ್ಜಿಂದ ಈ ಕಡೆಗೆ ಚಿಕ್ಕಮರಳವಾಡಿ. ಇಷ್ಟೇ ಡಿಫ್ರೆನ್ಸ್. ದಿಸ್ ಈಸ್ ಆ ಬ್ರಿಡ್ಜ್ ಇದೆ, ಹಳೆ ಬ್ರಿಡ್ಜ್. ನೋಡ್ರಪ್ಪ, ದೊಡ್ಡ ಮರಳವಾಡಿ ಕ್ರಾಸ್ ಇದೆ ಕಣ್ರಪ್ಪ. ದೊಡ್ಡ ಮರಳವಾಡಿ, ದ ಫೇಮಸ್ ದೊಡ್ಡ ಮರಳವಾಡಿ. ಇದೇ ನೋಡ್ರಪ್ಪ, ಮರಳವಾಡಿಯಿಂದ ತಳಿಗೆ ಹೋಗುವ ತಳಿ ರೋಡ್. ಈಗ ಟೈಮ್ ಬಂದು 5:25. ಸ್ವಲ್ಪ ಮರಳವಾಡಿಗೆ ಸ್ವಲ್ಪ ಪರ್ಚೇಸ್ ಅದು ಇದು ತಿಂಡಿ ಮಕ್ಕಳಿಗೆ ತಿಂಡಿ ಗಿಂಡಿ ತಗೊಂಡು, ಹಾಗೆ ಒಂದು ಮಗು ಬಟ್ಟೆ ತಗೊಂಡು ಈ ರೋಡಲ್ಲಿ ಹೋಗ್ತಾ ಇದ್ದೀನಿ. ನೋಡು ನನ್ನ ಮಕ್ಳು ಕ್ರಾಸಿಂಗಲ್ಲೆಲ್ಲ ಓವರ್ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ಕ್ರಾಸಿಂಗಲ್ಲೆಲ್ಲನೂ ಓವರ್ ಅಟ್ಯಾಕ್ ಮಾಡೋಕ್ಕೆ ಬಂದು ಈ ಅಮಾಯಕರು ಪ್ರಾಣ ತೆಗಿಯೋದು, ಕೈ ಕಾಲು ಮುರಿಯೋದು ಮಾಡ್ತಾರೆ. 20 ಫೀಟ್ ವೆಹಿಕಲ್ ಬರ್ತಾಯಿದೆ, ಅದರಿಂದ ಒಂದು ಬ್ರೀಜ್ ಅದನ್ನು ಓವರ್ ಅಟ್ಯಾಕ್ ಮಾಡ್ತಾವನೆ, ಅದು ಕ್ರಾಸಿಂಗಲ್ಲಿ. ನೋಡ್ರಪ್ಪ, ಇದೇ ಅನ್ನಪೂರ್ಣೇಶ್ವರಿ ಆಶ್ರಮ ಅಂತ, ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅದು ಯಾವಾಗನ ಫ್ರೀ ಆಗಿದ್ದಾಗ ಈ ಒಂದು ಆಶ್ರಮಕ್ಕೂ ಭೇಟಿ ಕೊಡಿ, ಚೆನ್ನಾಗಿದೆ ಒಳಗಡೆ ಎಲ್ಲ. ಇದ್ರ ಪಕ್ಕದಲ್ಲೇ ಆ ಒಂದು ಮರಳವಾಡಿ, ದ ಫೇಮಸ್ ಮರಳವಾಡಿ ಡ್ಯಾಮ್ ಕೂಡ ಇರೋದು. ಈ ಸ್ಟಾರ್ಟಿಂಗಲ್ಲಿ ಬಂದವಲ್ಲ ಎಲೆಕ್ಟ್ರಿಕ್ ಗಾಡಿಗಳು, ಅದು ಇವೇನೆ. ಇಲ್ಲಿ ಹೋಯ್ತಾ ಇದೆ ನೋಡು ಎಷ್ಟು ಉದ್ದ ಅದೇ, ಒಳ್ಳೆ ಎಕ್ಸೆಲ್ ಗಾಡಿ ಇದ್ದಂಗೆ. ಇದೇ ನೋಡ್ರಪ್ಪ, ಲಿಂಗನಾಪುರ ಮಂಡ್ಲಳ್ಳಿ ಅಂತ ಈ ಊರನ್ನ ಎಲ್ಲರ ಬಾಯಲ್ಲಿ ಬರೋದು. ಈ ಊರಿನ ಹೆಸರು ಮಂಡ್ಲಳ್ಳಿ ಅಂತ, ಆದರೆ ಈ ಊರಿಗೆ ಗೌರ್ಮೆಂಟ್ ಪ್ರಕಾರ ಲಿಂಗನಾಪುರ ಅಂತ ಕರೀತಾರೆ. ಇದೇನಪ್ಪ, ಇಷ್ಟೊಂದು ದನಗಳು ದಾರಿ ಕೊಡ್ತಾವೋ ಇಲ್ವೋ ಇವು? 1 2 3 4 5 6 7 8 9 10 11 12 13 14 15 20. ನೋಡ್ರಪ್ಪ, ನಾಟಿ ಹಸುಗಳು ಕಾಡಲ್ಲಿ ಅಪಾಡ್ಗ ಮೇಯ್ಕೊಂಡು ಮನೆ ಕಡೆ ಬರ್ತಾ ಇವೆ. ಇದೇ ನೋಡ್ರಪ್ಪ, ಹಾರೋಹಳ್ಳಿ ಕಾಡು ಮುಗಿಸ್ಕೊಂಡು ಈಗ ಕೋಟಹಳ್ಳಿಗೆಡೆ ಹೋಗ್ತಾ ಇದ್ದೀವಿ. ಕೋಟಹಳ್ಳಿ ಕಾಡು. ಏನಿದು ಸೀನ್ ಏನೋ ನಡೀತಾ ಇದೆ. ಓಪನ್ ಚರಂಡಿ ಏನೋ ಮಾಡ್ತಾವ್ರೆ. ಇದೇ ಕಣ್ರಪ್ಪ ದೊಡ್ಡೂರು, ಇದೇ ಲಾಸ್ಟ್ ಕರ್ನಾಟಕ. ನಾಟಿ ಹಸುಗಳ ಗುಂಪು ಇವರೇ ಅಸಮೇಸ್ಕವರು. ಫುಲ್ಲು ಹಳ್ಳಿ ಕಡೆ ಎಲ್ಲ ಫುಲ್ಲು ಈಗಲೂ ಕೂಡ ನಾಟಿ ಹಸುಗಳು ಅವೆ. ನಾಟಿ ಹಸುಗಳನ್ನ ಈ ಒಂದು ಕಾಡು ಪಕ್ಕ ಇರುವಂಥವರು ಕಾಡುಗಳು ಹೊಡೆದ್ಬಿಡ್ತಾರೆ. ಅವ್ರ ಮನೇಲಿ ಎಷ್ಟೇ ಹಸ ಇದ್ದರೂ ಕೂಡ ಕರಾಗಿರನಲ್ಲೇ ಮನೆದ ಮೇಯಿಸ್ಕೊಂಡು, ಇನ್ನು ದೊಡ್ಡ ಹಸುಗಳು ಇರ್ತಾವಲ್ಲ ಅಂಥವನ್ನೆಲ್ಲ ಕಾಡಿಗೆ ಓಡಿಸ್ಬಿಟ್ಟು ಬಂದುಬಿಡ್ತಾರೆ. ಅವು ಕಾಡೆಲ್ಲ ಮೇಯ್ಕೊಂಡು ಎಲ್ಲಿ ನೀರು ಸಿಗ್ತದೆ ನೀರು ಕುಡ್ಕೊಂಡು, ಒಟ್ಟಿನಲ್ಲಿ ಕಾಡಲ್ಲೆಲ್ಲ ಎಲ್ಲೆಲ್ಲಿ ಮೇಯೋದು ಎಲ್ಲ ಮೇಯ್ಕೊಂಡು ಓಡಾಡ್ಕೊಂಡು ತಿರುಗಾಡ್ಕೊಂಡು ಕರೆಕ್ಟಾಗ 5:30 6 ಗಂಟೆ ಅಷ್ಟೊತ್ತಿಗೆ ಮನೆ ಕಡೆ ಬಂದುಬಿಡ್ತವೆ. ಆಗ ಹಿಡ್ದು ಕಟ್ಟಾಕೋತಾರೆ. ಕೆಲವೊಂದು ಸರಿ ಏನಾಯ್ತದೆ ಅಂದರೆ, ಈ ಬೇರೆಯವ್ರ ಹೊಲಗಳು ಬೇಗ ಬಂದುಬಿಡ್ತದೆ, ಕಾಡಿಂದ ಬೇಗ ಬಂದುಬಿಡ್ತವೆ ಹಸುಗಳು. ಏನು ಬಂದುಬಿಟ್ಟು ಬೇರೆಯವ್ರ ಹೊಲಗಳು, ರಾಗಿ ಹೊಲ ತೋಟ ಇರ್ತದಲ್ಲ, ತೋಟಗಳಿಗೆ ಹೋಗಿ ಮೇಯಕೊಂಡು ಹೋಗ್ಬಿಡ್ತವೆ. ಆವಾಗಂತ ತೋಟದವ್ರು ಇವರು ಹೊಲದವ್ರು ಬೈತಾರೆ. ಆವಾಗೆಲ್ಲ ಬೋಗಳುಗಳು ಕೇಳೋವಂಥ ಪರಿಸ್ಥಿತಿ ಕೂಡ ಇರ್ತದೆ. ನಮ್ಮದೊಂದು ಹೊಸ ಇತ್ತು, ಸರಿಯಾಗಿ ದಪ್ಪಗೆ ಉದ್ದಕ್ಕೆ ಇತ್ತು. ಆವಾಗೆಲ್ಲ ನಾನೆಲ್ಲ ಚಿಕ್ಕ ಹುಡುಗ, 7-8 ವರ್ಷ ಆವಾಗ ನನಗೆ. ಹಿಂಗೆ ಕಾಡಿಗೆ ಓಡಿಸಿದ್ದು, ಹೋಗಿದ್ದು ಹೊಸ ಮತ್ತೆ ಬರಲೇ ಇಲ್ಲ. ಏನೇನೋ ಮಾಡ್ದೋ, ಅದು ಏನಾಯ್ತು ಅನ್ನೋದು ಇದುವರೆಗೂ ಸಿಗಲ್ಲ. ಕಾಡಲ್ಲೆಲ್ಲ ಹೋಗಿ ನಮ್ಮ ಅಪ್ಪ ಹುಡುಕಿದ್ರು, ಆದರೂ ಕೂಡ ಅದು ಎಲ್ಲದೇ ಎಲ್ಲೋಯ್ತು ಏನಾಯಿತು ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ. ಕರ್ನಾಟಕ ಬಾರ್ಡ್ರ್ ಕ್ರಾಸ್ ಮಾಡಿ ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇದ್ದು ಅಂತ ಪ್ಲೇಸ್ ಯಾವುದಂದರೆ, ಅಲ್ಲದೆ ಏನು ಗಾಡಿ ಇದು ಹಿಂಗೆ ಹೋಯ್ತಾ ಇದೆ? ಯಾವುದೋ ಹಳೆ ಲಾರಿ ಇದು, ಸಿಕ್ಕಾಬಿಟ್ಟೆ ಹಳೆಗಾಲ ಲಾರಿ ಇದು. ಯಾವುದೋ ಪ್ಲಾಸ್ಟಿಕ್ ಗುಜರಿ ಐಟಮ್ಗಳ್ನ ಹಾಕ್ಕೊಂಡು ಹೋಗ್ತಾ ಇದೆ ಅನಿಸ್ತದಪ್ಪ ಇದು. ನೋಡಲ್ಲ ಬಿನ್ಗೆ ಚೂರು ನೋಡಲಿ, ಬಿನ್ಗೆ ಕಂಠ ಗುಜರಿ ಗಾಡಿ ಇರಬೇಕಿದು. ಇಲ್ಲಿಂದ ಹೊಸ ರೋಡ್.
ಮೊದಲೆಲ್ಲ ಈಗ ಫುಲ್ ಡ್ಯಾಮೇಜ್ ಕಿತ್ತಾಗಿತ್ತು ರೋಡು. ಈ ರೋಡಲ್ಲಿ ಹೋಗ್ಬೇಕಂದ್ರೆ ಸುಮ್ಮನೆ ಟೆನ್ಷನ್, ತಲೆನೋವು ಬರೋದು. ಈಗೆಲ್ಲ ರೋಡೆಲ್ಲ ಸೂಪರಾಗಿ ಟಾರ್ ಹಾಕ್ಬಿಟ್ಟವ್ರೆ, ಇನ್ನೂ ವೈಟ್ ಪಟ್ಟಿ ಹಾಕಲಿಲ್ಲ, ಆರಾಮಾಗಿ ಹೋಗ್ಬೋದು. ಮೊದಲು ನಾವು ಈ ರೋಡಲ್ಲಿ ಹೋಗ್ತಿರಲಿಲ್ಲ, ಯಾಕಂದರೆ ಇದರಿಂದ ಒಂದು 2-2.5 ಕಿಲೋಮೀಟ್ರು ಡ್ಯಾಮೇಜ್ ಆಗೋಗಿತ್ತು ಫುಲ್ಲು ರೋಡು, ಹೋಗೋಕ್ಕೆ ಆಯ್ತಾ ಇರಲಿಲ್ಲ. ನಾವು ಬೇರೆ ರೂಟಲ್ಲಿ ಹೋಗೋ, ಆ ಕಡೆ ಕಾಡೆ ಮುಖಾಂತರ ಒಂದು ದೇವಸ್ಥಾನ ಬರ್ತದೆ, ಆ ದೇವಸ್ಥಾನದಿಂದ ನುಗ್ಗಿ ಹೆಂಗೆ ಹೋಗ್ತಿದ್ದೋ. ಈ ರೋಡ್ ರೆಡಿ ಮಾಡಿರೋದ್ರಿಂದ ನಾವು ಆದಷ್ಟು ನಾವು ಈ ರೋಡಲ್ಲೇ ಓಡಾಡ್ತಾಯಿದ್ವಿ. ಯಾಕಂದರೆ ಕಾಡು ಇಷ್ಟೊತ್ತಲ್ಲಿ ಆನೆ ಹೋಗಿನೇ ಈ ಚಿರತೆ ಸುಮ್ಮನೆ ಯಾಕೆ ಟೆನ್ಷನ್ನು ಪ್ರಾಬ್ಲಮ್ ಯಾಕೆ ಅಂದ್ಬಿಟ್ಟು ಸ್ವಲ್ಪ ದೂರ ಆದರೂ ಕೂಡ ನಾವು ಈ ರೋಡಲ್ಲೇ ಹೋಗ್ತೀವಿ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 6 ಗಂಟೆ, 1-1.25 ಗಂಟೆ ಬಂದಿದ್ದೀವಿ. ಈ ರೋಡ್ ಸೈಡಲ್ಲಿ ಇಲ್ಲಿ ಬೆಳ್ಳಾಳ ಅಂತ ಇದು ಊರು. ಈ ಊರು ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಸೂಪರಾಗಿರೋ ಮನೇನ ಇಲ್ಲಿ ಕಟ್ಟವ್ರೆ. ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಮಾಡಿದ ತಕ್ಷಣ ಸಿಗುವಂಥ ತಮಿಳ್ನಾಡಿನ ಮೊದಲನೆಯ ಊರು ಬೆಳ್ಳಾಳ. ಹಾಗೆ ಲೆಫ್ಟ್ ತಗೊಂಡು ಮುಂದೆ ಹೋದರೆ ತಳಿ ದಗ್ನಿಕೋಟೆ ಹೋಗ್ಬೋದು. ನಾವು ಇಲ್ಲೇ ಹಳ್ಳಿ, ಇವರು ಪಕ್ಕದಲ್ಲಿ ಇರುವಂಥ ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೀವಿ. ಮೊದಲು ಇಲ್ಲೆಲ್ಲ ರೋಡ್ ಇರಲಿಲ್ಲ, ಫುಲ್ಲು ಎಲ್ಲ ಮಣ್ಣು ರೋಡು, ಹಳೆ ಉಯ್ದುಬಿಟ್ಟು ಎಲ್ಲ ಕೊರಕಲಾಗ್ಬಿಟ್ಟಿರೋದು, ಕೊರಕಲಾಗ್ಬಿಟ್ಟಿರೋದು. ಈ ರೋಡಲ್ಲಿ ಹೋಗ್ಬೇಕಂದ್ರೆ ಬಾ ಸಾಕಾಗಿಬಿಡೋದು. ಇವಾಗ ಹೆಂಗೋ ದೇವ್ರ ದಯದಿಂದ ಟಾರ್ ಹಾಕವ್ರೆ. ಇದು ಎಷ್ಟು ವರ್ಷ ಗಂಟ ಬಾಳ್ಕೆ ಬರ್ತದೋ ಗೊತ್ತಿಲ್ಲ. ಇಲ್ಲಿನ ಜನ ಇಲ್ಲಿರೋರೆಲ್ಲ ವ್ಯವಸಾಯ ಜಾಸ್ತಿ, ರಾಗಿ, ಅವರೆಕಾಳು, ತೊಗರಿ ಕಾಳು, ಎಳ್ಳು, ತರನೆಕಾಳು ಇಂಥವೆಲ್ಲ ಬೆಳೀತಾರೆ. ಇಲ್ಲಿ ಬೋರ್ ಗೀರ್ ಹಾಕೊಳಕಲ್ಲ, ಕಷ್ಟ. ಇಲ್ಲಿ ಒಂದು ನೀರು ಸಿಗ್ತದೋ ಸಿಗಲ್ವ, ಬೋರ್ ಹಾಕ್ಸೋ ಅಷ್ಟು ಕೂಡ ಕಾಸಿರಲ್ಲ. ಮಳೆನ ನಂಬಿ ವ್ಯವಸಾಯನ ಮಾಡ್ತಾರೆ, ಮಳೆ ಮೇಲೆ ಆಧಾರವಾಗಿರ್ತಾರೆ. ಮಳೆ ಬಂದಿಲ್ಲ ಅಂದರೆ, ಇಲ್ಲ ಕರೆಕ್ಟ್ ಟೈಮ್ಗೆ ಒಳ್ಳೆ ಬೆಳೆ ಬಂದಿರೋಂಥ ಟೈಮಲ್ಲಿ ಮಳೆ ಜಿಡಿ ಹಿಡ್ಕೊಬಿಟ್ರೆ ಇಲ್ಲಿರೋರಿಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ವ್ಯೂ ನೋಡ್ರಪ್ಪ, ಇಲ್ಲಿರುವ ಹಳ್ಳಿಗಳ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇನ್ನು ಸ್ವಲ್ಪ ಹೈಟ್ ಆಗಿರಬೇಕಾಗಿತ್ತು. ಈ ಒಂದು ಟ್ಯಾಂಕಿ ಮೇಲೆ ನಿಂತ್ಕೊಂಡು ನಿಮ್ಗೆ ತೋರಿಸಿದ್ರೆ ಕ್ಲೀನಾಗಿ ಕಾಣಿಸೋದು. ಆದರೂ ಸ್ವಲ್ಪ ನೋಡ್ಕೊಬಿಡಿ, ಇಷ್ಟೇ ತೋರ್ಸೋಕ್ಕಾಗೋದು. ಶ್ರೀ ಮಲ್ಲಿಗುಡ್ಡೆ ಮಠ. ಈ ಮಲ್ಲಿಗುಡ್ಡೆ ಅಂತಪ್ಪ ಇವರು. ಈ ಕಡೆ ನೋಡ್ರಪ್ಪ ರಾಗಿ ಹೊಲ, ಎಷ್ಟು ಸೂಪರಾಗಿ ರಾಗಿನ ಬಿತ್ತವ್ರೆ. ಬೆಳೆ ಯಾವ ಥರ ಪೈರುಗಳು ಹುಟ್ಟಿದೆ, ಹಂಗೆ ಹುಲ್ಲುಗವಲ್ ಥರ ಕಾಣ್ತಾ ಇದೆ. ಇನ್ನು ಈ ಕಡೆ ನೋಡಿದ್ರೆ ಅವರೇ ಗಿಡದ ಮೇಲೆ ಮಧ್ಯದಲ್ಲಿ ಮಳೆನೇ ನಂಬಿ ಹಾಕಿರುವಂತಹ ಟೊಮಟೊ ಗಿಡ. ಇದೇನು ಕಂಡ್ರಪ್ಪ, ಗುರು ಸಿದ್ದಪ್ಪನ ದೊಡ್ಡಿ ಅಂತ ಈ ಊರ ಹೆಸರು. ಯಾಕೆ ಹೋಗಿದ್ದ ಊರುಗಳೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈ ಕಡೆ ಹುಡುಗರು ಯಾರನ್ನ ಗೊತ್ತಿರೋರೋ ಗೊತ್ತಿಲ್ಲದೆ ಇರೋರೋ ಈ ವಿಡಿಯೋನ ನೋಡಿ ಲೈಕ್ ಮಾಡಲಿ ಅಂತಪ್ಪ, ಅಷ್ಟೇ, ಇನ್ನೇನಿಲ್ಲ. ಹಳ್ಳಿಯ ವೈಬ್. ಇದು ಫುಲ್ಲು ಸ್ಲೋಪ್ ಇದೆ. ಇಲ್ಲಿ ಕ್ಲಚ್ ಹಿಡಿದ್ಬಿಟ್ರೆ ಇಲ್ಲಿ ಹಂಗೆ ಸೋ ಅಂತ 60ರಲ್ಲಿ ಹೋಯ್ತದೆ. 60ರಲ್ಲಿ ಹೋಗಿ ದಿನೇ ಎತ್ಬಿಡ್ತದೆ ಇಲ್ಲಿಗೆ ನೋಡಲಿ. ಹೆಂಗೆ ಇಲ್ಲಿ ಗಂಟ ಬತ್ತು. ಫೈನಲ್ ಡೆಸ್ಟಿನೇಷನ್ ಇದೆ ಕಣ್ರಪ್ಪ, ಕಾಡು ದೊಡ್ಡಿ ಅಂತ. ಈ ಒಂದು ಹಳ್ಳಿಗೆ ನಾವು ಬಂದಿರೋದು. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.